ಶಿಯಾ ಮೆಜಾರಿಟಿ ಕಂಟ್ರಿ ಆಯ್ತಾ. ಅದರ ಆಡಳಿತದ ಸುನ್ನಿಗಳ ಕೈಯಲ್ಲಿ. ಸೌದಿ ಅರೇಬಿಯಾದ ಎಂಟರ್ ನಾರ್ತ್ ಈಸ್ಟರ್ನ್ ಸೌದಿ ಅರೇಬಿಯಾ ಈಸ್ ಶಿಯಾ. ಹೀಗಾಗಿ ಅವರು ಗೊತ್ತು ಈ ಅರಬ್ ಕಂಟ್ರೀಸ್ಗೆ ನಾವು ಶಿಯಾ ಸುನ್ನಿ ತಂದರೆ ನಮ್ಮ ಒಳಗಡೆನೇ ಪ್ರಾಬ್ಲಮ್ ಆಗ್ತದೆ ಅಂತ. ಹೀಗಾಗಿ ಅವರು ಆ ವಿಷಯನ ತರುತ್ತೆ. ಆದರೆ ನಾವು ಹೊರಗಿನವರು ಅದನ್ನು ನೋಡಬೇಕು. ಅವ್ರು ಆ್ಯಕ್ಚುಲಿ ಎಲ್ಲ ಸತ್ಯವನ್ನು ಎಲ್ಲರೂ ಹೇಳ್ತಾರೆ ಅಂತ ಅಂದ್ಕೋಬಾರ್ದು. ನಾವು ದೂರದಲ್ಲಿ ನಿಂತ್ಕೊಂಡು ನಾವು ಎಲ್ಲವನ್ನೂ ಗಮನಿಸಬೇಕು. ಶಿಯಾ ಸುನ್ನಿ ಡಿವೈಡ್ ಇದೆ. ಇನ್ನು ಶಿಯಾ ಮುಸ್ಲಿಂ ಜಗತ್ತಿನ ನಾಯಕತ್ವಕ್ಕಾಗಿ ಮೊದಲು ಖೊಮೇನಿ ನಿಂತು ಸೌದಿ ಅರೇಬಿಯಾದ ವಿರೋಧವನ್ನು ಕಟ್ಟಿಕೊಂಡದ್ದು ನಾವೆಲ್ಲ ನೋಡಿದ್ವಿ. ಅದು ಈಗಲೂ ಮುಂದುವರಿತಾ ಇದೆ. ಹೀಗಾಗಿ ಈಗ ಇದನ್ನು ನಾವು ಟ್ರಂಪ್ದೊಂದು ಪ್ರಾಬ್ಲಮ್ ಅಂತ ಅನ್ನೋದಕ್ಕಾಗಲ್ಲ. ಯಾಕಂದರೆ ಇದು ಪ್ರಾಬ್ಲಮ್ ಟ್ರಂಪ್ ಬರೋದಕ್ಕೂ ಮೊದಲೇ ಇತ್ತು. ಟ್ರಂಪ್ ಅಮೆರಿಕದಲ್ಲಿ ಪಾಲಿಟಿಕ್ಸ್ ಏನು ಅಂತ ಆ ಮನುಷ್ಯ ತಿಳ್ಕೊಳ್ಳೋಕೆ ಮೊದಲು ಈ ಪ್ರಾಬ್ಲಮ್ 1979 ಫೆಬ್ರವರಿ 17 ಇದೆ. ನೆನಪಿರಪ್ಪ ನಿಮಗೆ 79-18 ಓಕೆ ಸರ್, ಕನೆಕ್ಷನ್ ಅಲ್ಲಿ ಒಂಚೂರು ಏನೋ ತೊಂದರೆ ಆಗ್ತಾ ಇದೆ. ಅದು ಸರಿ ಹೋದ ತಕ್ಷಣ ಮತ್ತೆ ವಿಲ್ ಕಮ್ ಬ್ಯಾಕ್ ಟು ಯು. ಗಿರಿ ಸರ್, ಈಗ ಯುದ್ಧ ಬೇಕೋ ಬೇಡವೋ, ತಮ್ಮ ಮೇಲೆ ಆಗ್ತಾ ಇರುವ ಅಟ್ಯಾಕ್ನ ನಾವು ತಡ್ಕೊಳ್ತಿದ್ದೀವಿ ಅಂತ ಹೇಳಿ ಗಲ್ಫ್ ರಾಷ್ಟ್ರಗಳು ಹೇಳ್ತಾ ಇರ್ಬೋದು, ವಾಪಸ್ ಅಂದರೆ ಸೌದಿ UAE ಹೇಳ್ತಾ ಇರ್ಬೋದು. ಬಟ್ ವಾಸ್ತವವಾಗಿ ನಾವು ಆರ್ಥಿಕ ಪರಿಸ್ಥಿತಿಯನ್ನು ಗಮನದಲ್ಲಿ ಇಟ್ಕೊಂಡು ಮಾತನಾಡಿದ್ರೆ ಗಲ್ಫ್ ಈಸ್ ಆಲ್ರೆಡಿ ಬ್ಲೀಡಿಂಗ್ ಸರ್. ಏಪ್ರಿಲ್ವರೆಗೂ ಹೀಗೆ ಯುದ್ಧ ಮುಂದುವರೆದ್ರೆ ಸರಿಸುಮಾರು 14% ಆಫ್ ದ GDP ಲಾಸ್ ಆಗುತ್ತೆ, ವಿಚ್ ವಿಲ್ ಬಿ ಅಪ್ರಾಕ್ಸಿಮೇಟ್ಲಿ $15 ಬಿಲಿಯನ್ ಅನ್ನೋ ಅಂದಾಜಿದೆ. ಆರ್ಥಿಕವಾಗಿ ಸಂಕಷ್ಟ ತೆಗೆದುಕೊಂಡು ಮೈ ಮೇಲೆ ಯುದ್ಧ ಹಿಂಗೆ ಮುಂದುವರಿಲಿ ಅಂತ ಹೇಳಿ ಯಾವ ದೇಶ ಬಯಸುತ್ತೆ? ದರ್ ಶುಡ್ ಬಿ ಅನ್ ಎಂಡ್. ಹೌ ವಿಲ್ ಬಿ ದಿಸ್ ಎಂಡ್ ಅಂತ ಹೇಳಿ? ಇದು ಎಂಡ್ ಆಗಕ್ಕೆ ಸಂಬಡಿ ಹ್ಯಾಸ್ ಟು ಕಮ್ ಇನ್ ದ ಬಿಟ್ವೀನ್ ಟು ಎಂಡ್ ದಿಸ್ ವಾರ್. ಆಮೇಲೆ ಇರಾನ್ ಅಷ್ಟು ಈಸಿಯಾಗಿ ಒಪ್ಕೊಳ್ಳೋ ಸ್ಥಿತಿಲಿಲ್ಲ. ಅನ್ಲೆಸ್ ದೇ ಆರ್ ಕನ್ಫರ್ಮ್ಡ್ ಪೀಸ್ ಸಿಗುತ್ತೆ, ಮತ್ತೆ ಈ ಥರ ನಮ್ಗೆ ಅಟ್ಯಾಕ್ ಆಗಲ್ಲ ಅನ್ನೋ ಒಂದು ಕೆಲವು ದೇಶಗಳು ಅವ್ರ ಪರವಾಗಿ ನಿಂತ್ಕೊಂಡು ಹೇಳಿಕೆ ಕೊಡೋ ತನಕ ಇದು ನಿಲ್ಲದೇ ಇರೋವಂಥ ವಾರ್ ಇದು. ಬಿಕಾಸ್ ಇರಾನ್ ಈಸ್ ಇನ್ ನೋ ಮೂಡ್ ಟು ಹೆಂಗಿದ್ರು ಹೋಗ್ತಾ ಇದೀವಿ, ಹೋದ್ರೂ ಪರವಾಗಿಲ್ಲ. ಬಟ್ ಇಫ್ ವಿ ಹ್ಯಾವ್ ಟು ಸೆಟಲ್, ನಮಗೆ ಕಂಪ್ಲೀಟ್ ಪೀಸ್ಫುಲ್ನೆಸ್ ಬೇಕು. ಅಂದರೆ ಈ ಥರ ಮತ್ತೆ ಹಾಕ್ಬಿಡೋದು. ಬಿಕಾಸ್ ವಿ ಡೋಂಟ್ ಬಿಲೀವ್ ಅಮೇರಿಕನ್ಸ್. ಮಾತುಕತೆ ಕರೀತಾರೆ, ಹೊಡಿತಾರೆ, ಮಾತುಕತೆ ಕರೀತಾರೆ, ಹೊಡಿತಾರೆ. ಇದು ನಮಗೆ ಬೇಡವೇ ಬೇಡ ಅನ್ನೋ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ನೆಕ್ಸ್ಟ್ ಬಂದು ಎಕನಾಮಿ. ಯು ಆಸ್ಕ್ ಮಿ ಯಾವುದು ಎಕನಾಮಿ ಆಫ್ ಏಷ್ಯಾ ಒಂದೇ ಹಾಳಾಗ್ತಾ ಇಲ್ಲ. ಎಕನಾಮಿ ಆಫ್ ಯುರೋಪ್ ಆಲ್ಸೋ ಇಸ್ ಗೋಯಿಂಗ್ ಡೌನ್. ಎಕನಾಮಿ ಆಫ್ ಅದರ್ ಕಂಟ್ರೀಸ್ ಆರ್ ಗೋಯಿಂಗ್ ಡೌನ್. ಯಾಕೆ ಅಂತ ಹೇಳ್ತೀನಿ. 22% ಅಲ್ಯೂಮಿನಿಯಂ, 24% ಯೂರಿಯಾ, ಇಂಥವೆಲ್ಲ ವಿಶ್ವಕ್ಕೆ ಸಪ್ಲೈ ಆಗ್ತಾರೆ ಸ್ಟ್ರೈಟ್ ಆಫ್ ಹಾರ್ಮೋಸಿಂದ. ಸೊ ಈವನ್ ದ ಫರ್ಟಿಲೈಸರ್ಸ್ ಇಸ್ ಗೋಯಿಂಗ್ ಟು ಹಿಟ್ ದೆಮ್. ನೆಕ್ಸ್ಟು ಅಲ್ಲಿಂದ ಬರ್ತಾ ಇರೋದು ಪೆಟ್ರೋಲ್ ನಮ್ಗೆ ನಿಂತೋದ್ರೆ, ದ ಕ್ರೂಡ್ ಆಯಿಲ್, ದಟ್ ಈಸ್ ದ ಅದರ್ ಕ್ರೂಡ್ ಆಯಿಲ್ ವಾಟ್ ಯು ಗೆಟ್ ಫ್ರಮ್ ರಷ್ಯಾ ಆ್ಯಂಡ್ ಅದರ್ ಕಂಟ್ರೀಸು, ಅದರಲ್ಲಿ ಸಲ್ಫರ್ ತುಂಬ ಕಮ್ಮಿ ಇರುತ್ತೆ. ಇಟ್ ಈಸ್ ನಾಟ್ ವೆರಿ ಲೈಟ್ ವೆಯ್ಟ್ ಆಯಿಲ್ ಇರಲ್ಲ, ಇಟ್ ಈಸ್ ಅ ಥಿಕ್ ಆಯಿಲ್. ಅದರಿಂದ ಏನಾಗುತ್ತೆ ಅಂದರೆ ಈ ಜೆಟ್ ಫ್ಯೂಯಲ್ಸ್ ಎಲ್ಲ ಬರೋದು ತುಂಬ ಕಷ್ಟ ಆಗುತ್ತೆ. ನಮ್ಮ ಹತ್ರ ಈಗ ಏರೋಪ್ಲೇನ್ಗೆ ಏಷ್ಯಾ ಹತ್ರ ಇರೋದು 12 days ಅಷ್ಟೇ ಉಳ್ಕೊಂಡಿದೆ ನಮಗೆ ಜೆಟ್ ಫ್ಯೂಯಲ್ಸ್. ಬೇರೆ ಕಂಟ್ರೀಸ್ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ ಎಲ್ಲ ಓನ್ಲಿ 26 days ಉಳ್ಕೊಂಡಿದೆ. ನೆಕ್ಸ್ಟ್ ಫ್ಲೈಟ್ಗೂ ಇಟ್ಟಾಗುತ್ತೆ. ನೆಕ್ಸ್ಟ್ ಲಿವ್ ಅಲೋನ್ ದಿ ಟ್ರಾನ್ಸ್ಪೋರ್ಟ್, LPG, ಈವನ್ ದ ಫ್ಲೈಟ್ಸ್ ವಿಲ್ ಗೋ ಡೌನ್. ಸೊ ಈ ಥರ ಇಫ್ ಯು ಗೋ ಆನ್, ಈ ನೆಕ್ಸ್ಟ್ ಮೆಡಿಸನ್ಗೆ ಬೇಕಾಗಿರುವಂಥ ಪೆಟ್ರೋಕೆಮಿಕಲ್ ಪ್ರಾಡಕ್ಟ್ಸ್ ಲೈಕ್ ಆಸ್ಪರಿನ್, ಆ್ಯಂಟಿಬಯೋಟಿಕ್ಸ್ ಅದೆಲ್ಲ ಹೋಯ್ತು. ಅದಕ್ಕೂ ಬೇಕಾಗುತ್ತೆ ಕೆಲವು ಪೆಟ್ರೋಕೆಮಿಕಲ್ ಪ್ರಾಡಕ್ಟ್ಸ್. ಈವನ್ ಮೆಡಿಸಿನ್ಸ್ ವಿಲ್ ಗೆಟ್ ಹಿಟ್. ನೆಕ್ಸ್ಟ್ ಪೇಂಟ್ಸು, ಅದಕ್ಕೆಲ್ಲ ಗ್ಲೈಕಾಲ್ ಬೇಕಾಗುತ್ತೆ. ಈವನ್ ದಟ್ ವಿಲ್ ಗೆಟ್ ಹಿಟ್. ಸೊ ಈ ಲೈನಾಗಿ ಒಂದೊಂದು ವಸ್ತುಗಳು ಎಲ್ಲ ಹಿಟ್ ಆಗ್ತಾ ಹೋಗುತ್ತೆ. ಇಟ್ ಈಸ್ ಕ್ಷಮೆ ಇರಲಿ ಸರ್, ಪ್ರಾಬಬ್ಲಿ ನಾವು ಅದಕ್ಕೆ ಕಮ್ಮಿಂಗ್ ಅಪ್ ಲೈನ್ಸ್ ಅಂತ ಹೇಳ್ತೀವಿ ಪ್ರೋಗ್ರಾಮ್ದು, ಅದ್ರಲ್ಲಿ ಕೊಟ್ಟಿದ್ವಿ. ಈಗೇನು LPG ಸಮಸ್ಯೆ ಅಂತ ನಾವು ಗಮನಿಸ್ತಿದ್ದೀವಿ, ಇದು ಕೇವಲ ಟ್ರೇಲರ್ ಅಷ್ಟೇ. ಯುದ್ಧದ ಪರಿಣಾಮಗಳ ಅಸಲಿ ಪಿಕ್ಚರ್ ಇನ್ನೂ ಸಾಕಷ್ಟು. ಈವನ್ ಅಲ್ಲಿರೋ 6 ವಾರ್ಶಿಪ್ ಅಲ್ಲಿ 2 ವಾರ್ಶಿಪ್ ಬಿಟ್ರು, ಅಂದ್ರೆ 2 ಬಿಟ್ಟಿದ್ದು. ಅದು ಏನು, ದಟ್ ವಿಲ್ ಸಫೈಸ್ ಫಾರ್ 1.5 day LPG. ಇನ್ನೂ 4 ಇದೆ. ಅಷ್ಟು ಬಂದರೆ ನಮಗೆ 270,000 ಅಷ್ಟು ಬರುತ್ತೆ ಟನ್ಸ್ ಆಫ್ LPG. ದಟ್ ವಿಲ್ ಸಫೈಸ್ ಫಾರ್ 3 to 4 days. ಎಕ್ಸಾಕ್ಟ್ಲಿ ಇಷ್ಟೇ ಇರೋದು. ಅಷ್ಟು 6 ವಾರ್ಶಿಪ್ ಬಂದು, ಅಷ್ಟು 6 ಶಿಪ್ ಆಫ್ ಇದು ಬಂದ್ರು 3 to 4 days. ಅನ್ಲೆಸ್ ಅಂಡ್ ಅಂಟಿಲ್ 60% ಆಫ್ ದಿ LPG ಬರದೇ ಹೋದ್ರೆ ನಮ್ಗಲ್ಲಿ LPG ಉತ್ಪಾದನೆ ಆಗೋದು 2 ಮೆಥಡಲ್ಲಿ. ಒಂದು, ನೀವು ನ್ಯಾಚುರಲ್ ಗ್ಯಾಸ್ ತಗೋಬೇಕಾದ್ರೆ, ರಿಫೈನ್ ಮಾಡಬೇಕಾದ್ರೆ, ಯು ಗೆಟ್ ಪ್ರೋಪೇನ್ ಆ್ಯಂಡ್ ಬ್ಯೂಟೇನ್ ಆ್ಯಂಡ್ ಯು ಕಂಪ್ರೆಸ್ ಇಟ್ ಟು LPG. ಇನ್ನೊಂದು, ಇಲ್ಲಿ ರಿಫೈನರೀಸ್ MRPL ಅಲ್ಲೆಲ್ಲ ನಾವು ರಿಫೈನ್ ಮಾಡ್ತೀವಲ್ಲ, ಎಟ್ ಡಿಫ್ರೆಂಟ್ ಟೆಂಪ್ರೇಚರ್ಸ್ ಡೀಸೆಲ್ ಆಗುತ್ತೆ, ಪೆಟ್ರೋಲ್ ಆಗುತ್ತೆ, ಪ್ರೋಪೇನ್ ಬ್ಯೂಟೇನ್, ದೇರ್ ಆಲ್ಸೋ ಪ್ರೋಪೇನ್ ಬ್ಯೂಟೇನ್ ಮಿಕ್ಸ್ ಮಾಡಿ LPG. ದೀಸ್ ಆರ್ ದ 2 ways. One way 40% we are already doing it in India.
ದ ಅದರ್ 60% ಬರದೇ ಹೋದ್ರೆ ಏನಾಗುತ್ತೆ, ಓನ್ಲಿ ಅದಕ್ಕೆ ಬರೀ ಡೊಮೆಸ್ಟಿಕ್ಕು ಸಣ್ಣ ಪುಟ್ಟ ಆ ಥರ ಕೊಟ್ಕೊಂಡೆ ಇವ್ರು ಮಾಡಬೇಕಾಗ್ತದೆ ಹೊತ್ತು ಆಲ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಕ್ಲೋಸ್ ಆಗುತ್ತೆ. ಇಂಡಸ್ಟ್ರೀಸ್ ಇವತ್ತಾಗಲೇ JSW, ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಸ್ಟೀಲ್ ಮೇಕರ್ಸ್, ಹ್ಯಾಸ್ ಗಿವನ್ ದಿ ಸ್ಟೇಟ್ಮೆಂಟ್ ದಟ್ ವಿ ಆರ್ ಅನ್ಏಬಲ್ ಟು ಕಂಟಿನ್ಯೂ ವಿತ್ ದಿ ಇಂಡಸ್ಟ್ರಿ. ಲಿಂಗಣ್ಣ ಅವರಿಗೆ ಒಂದು ಪ್ರಶ್ನೆ ಕೇಳ್ತೀನಿ, ಯಾಕಂದ್ರೆ ನೀವು ಇದ್ರ ಬಗ್ಗೆ ತುಂಬ ಅಧ್ಯಯನ ಮಾಡಿದ್ದೀರಿ, ಜೊತೆಗೆ ನಿಮ್ಮ ಜೊತೆಗೆ ಡಿಬೇಟ್ ಮಾಡಿದಾಗೆಲ್ಲ ನನಗೆ ಒಂದು ರೀತಿಯಲ್ಲಿ ಹೊಸ ಒಂದು ಏನು ಇನ್ಪುಟ್ಸು ಅಥವಾ ಡೇಟಾ ಬೇಕೋ ಅದು ಸಿಗ್ತಾ ಇತ್ತು, ಅದು ಇವತ್ತು ಸಿಗ್ತಾ ಇದೆ. ಒಂದು ಪ್ರಶ್ನೆ ಇಷ್ಟೇ, ಇಷ್ಟೆಲ್ಲ ಸಿದ್ಧತೆ ಇರತಕ್ಕಂಥ ಭಾರತ ಒಂದು ರಿಸರ್ವ್ ನೀವು ಕ್ವಶನ್ ಪೇಪರ್ ಲೀಕ್ ಮಾಡ್ತಿದ್ದೀರಿ. ನನ್ನ ಸೆಕೆಂಡ್ ಹಾಫ್ ಅಲ್ಲಿ ಅದ್ರ ಬಗ್ಗೆ ಡೀಟೇಲ್ ಮಾತುಕತೆ ಮಾಡೋಕಿದೆ. ಬಟ್ ನಾನು ನಿಜ ಸರ್ ಅದ್ರ ಬಗ್ಗೆ ಕೂಡ ಮಾತನಾಡಬೇಕು. ನಾನು ಗಲ್ಫ್ ನಲ್ಲಿ ಆಗ್ತಾ ಇರುವ ನಷ್ಟದ ಬಗ್ಗೆ ಕೇಳ್ತಾ ಇದ್ದೆ ಗಿರೀಶ್ ಲಿಂಗಣ್ಣ ಸರ್. ರಾಜೀವ್ ಸರ್ ಇನ್ನೊಂದು ನಿಮಿಷ ಸಮಯ ನಿಮ್ಮ ಹತ್ರ ನಾನು ನಿರೀಕ್ಷೆ ಮಾಡ್ತಾ. ಗಿರೀಶ್ ಸರ್ ಇವಾಗ ಗಲ್ಫ್, ರಾಜೀವ್ ಸರ್ ಕ್ಷಮೆ ಇರಲಿ, ಈಗ ಗಲ್ಫ್ ರಾಷ್ಟ್ರದಲ್ಲಿ ಆರ್ಥಿಕ ಸಂಕಷ್ಟ ಅಂತಂದ್ರೆ ಲಾಸ್ ಆಗೋ ಹಂತಕ್ಕೆ ಬಂದಿದೆ ಅಂತಂದ್ರೆ ದಿಸ್ ಇಸ್ ಆಕ್ಚುಲಿ ವರ್ಲ್ಡ್ಸ್ ಪ್ರಾಬ್ಲಮ್. ಅಮೆರಿಕ ಟ್ರಂಪ್ ಅವರಿಗೆ ಪ್ರಾಬ್ಲಮ್ ಆಯಿತು ಅನ್ನೋದಕ್ಕಿಂತ ಗಲ್ಫ್ ರಾಷ್ಟ್ರಗಳಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ಗಳ ಉತ್ಪಾದನೆ ಅಥವಾ ಕ್ರೂಡ್ ಆಯಿಲ್ ಉತ್ಪಾದನೆ ಕಡಿಮೆ ಆಯಿತು ಅಂತಂದ್ರೆ ಅದು ಆಕ್ಚುಲಿ ಜಗತ್ತಿನ ಪ್ರಾಬ್ಲಮ್ ಅಂತ ಹೇಳಿ. ಹೌದು, ಬಿಕಾಸ್ ನಾನು ಇಷ್ಟೊಂದು ಹೇಳಿದ್ನಲ್ಲ, ದೀಸ್ ಆರ್ ದಿ ಇಂಡಸ್ಟ್ರೀಸ್ ವಿಚ್ ಇಸ್ ಗೆಟಿಂಗ್ ಹಿಟ್. ಗಲ್ಫ್ ಪ್ರಾಬ್ಲಮ್ ಬಿಕಾಸ್ ನೋ ಬಡಿ ಇಸ್ ರೆಡಿ ಟು ಉತ್ಪಾದನೆ ಮಾಡೋಕ್ಕೆ ರೆಡಿ ಇಲ್ಲ. ದೇ ಆಲ್ ಶೆಡ್ ದಿ ಇದು ಬಿಕಾಸ್ ದೇ ನೋ ದಟ್ ಉತ್ಪಾದನೆ ಮಾಡಿ ಎಲ್ಲಿ ಇಳ್ಕೊತಾರೆ. ದೇ ಡೋಂಟ್ ಹ್ಯಾವ್ ದಟ್ ಸ್ಟೋರೇಜ್ ಫೆಸಿಲಿಟಿ. ಸ್ಟ್ರೇಟ್ ಆಫ್ ಹಾರ್ಮೋಸ್ ಇಸ್ ಕಂಪ್ಲೀಟ್ಲಿ ಕ್ಲೋಸ್. ಅವರು ಏನು ಉತ್ಪಾದನೆ ಮಾಡ್ತಿಲ್ಲ, ಸುಮ್ಮನೆ ಕೂತಿದ್ದಾರೆ. ಸೊ ಹೌ ಲಾಂಗ್ ದೇ ಕ್ಯಾನ್ ಸಿಟ್ ಲೈಕ್ ದಟ್? ಆ್ಯಂಡ್ ಹೌ ಮೆನಿ ಫ್ಯಾಮಿಲೀಸ್ ಆರ್ ಡಿಪೆಂಡೆಂಟ್ ಆನ್ ದೆಮ್. ನಮ್ಮ ಇಂಡಿಯಾದವರೇ ಎಷ್ಟು ಜನ ಇದೀವಲ್ಲಿ, 1 ಕೋಟಿ ಜನ ಇದೀವಲ್ಲಿ. ಎಲ್ಲರಿಗೂ ಏಟು ರಿಯಲ್ ಎಸ್ಟೇಟ್, ಏಟು ಟೂರಿಸ್ಟ್ ಏಟು. ಯು ಸಿ ದುಬೈ ಹ್ಯಾಸ್ ರೆಡ್ಯೂಸ್ಡ್ ಆಲ್ ದಿ ಹೋಟೆಲ್ ರೇಟ್ಸ್, ಏರ್ಪೋರ್ಟ್ ಹ್ಯಾಸ್ ಸ್ಟಾಪ್ಡ್. ಅವ್ರಿಗೆ ಇದ್ದಿದ್ದು ದುಬೈಗೆ ಮೇನ್ ಇದ್ದಿದ್ದು ಟೂರಿಸಮ್. ಅದೇ ಬಿಕಾಸ್ ದೇರ್ ಪೆಟ್ರೋಲ್ ವಾಸ್ ಓನ್ಲಿ 2%. ಅದೇ ಬಿಕಾಸ್ ದೇ ಡೋಂಟ್ ಹ್ಯಾವ್ ಪೆಟ್ರೋಲ್ ಅಟ್ ಆಲ್, ದೇ ಡೋಂಟ್ ಹ್ಯಾವ್ ಎನಿ ಕ್ರೂಡ್ ಆಯಿಲ್ ಇನ್ ದುಬೈ. ದಟ್ ಈಸ್ ಕಂಪ್ಲೀಟ್ಲಿ ಕ್ಲೋಸ್ಡ್. ನೆಕ್ಸ್ಟ್ ನಾಳೆ ಹೋಗಿ ದುಬೈಗೆ ಇನ್ವೆಸ್ಟ್ ಮಾಡ್ತಾನ ಅದು ಗೊತ್ತಿಲ್ಲ. ಅದು ಬಿಡಿ, ಅದರಿಂದ ಭಾರತಕ್ಕೆ ಆಗ್ತಿರೋ ನಷ್ಟ ಬಿಡಿ. ಗಲ್ಫ್ ಇಟ್ ಸೆಲ್ಫ್ ಇಸ್ ಇನ್ ಡೀಪ್ ಟ್ರಬಲ್. ಆ ಗಲ್ಫ್ ಇಂದ ಅದರ್ ದೇಶಗಳಿಗೂ ಬಹಳನೇ ಎಫೆಕ್ಟ್ ಆಗ್ತದೆ. ಐ ಟೋಲ್ಡ್ ಯು, ಯೂರಿಯಾ 22%, ಜೆಟ್ ಆಯಿಲ್ ಎಲ್ಲಾನು ಪ್ರಾಬ್ಲಮ್ ಸಿಕ್ಕಾಕೋ. ನಿಜವೇ. ಹಂಗಾಗಿನೇ ರಾಜೀವ್ ಸರ್, ಹಾಗಾಗಿನೇ ಇದು ಪ್ರಪಂಚದಲ್ಲಿ ಬೇರೆ ಬೇರೆ ದೇಶಗಳ ಮೇಲೆ ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ನೀವೆಲ್ಲ ಬನ್ನಿ ಅಂತ ಹೇಳಿ ಕರಿತಿರ್ಬೋದು. ಟ್ರಂಪ್, ನ್ಯಾಟೋದವ್ರು ಬರಬೇಕು, ಹಾಗೆ ಚೈನಾ ಕೂಡ ಶಿಪ್ನ ಕಳಿಸ್ಬೇಕು, ಫ್ರಾನ್ಸ್, ಜರ್ಮನಿ ಕೂಡ ಇನ್ವಾಲ್ವ್ ಆಗಬೇಕು. ಯಾಕಂದ್ರೆ ಜಗತ್ತಿಗೆ ಪ್ರಾಬ್ಲಮ್ ಆಗ್ತಿರುವಾಗ ಬೇರೆ ಬೇರೆ ದೇಶಗಳು ಕೂಡ ಇನ್ವಾಲ್ವ್ ಆಗಬೇಕು ಅಂತ ಹೇಳಿ ಟ್ರಂಪ್ ಕರಿತಿರೋದ್ರಲ್ಲಿ ತಪ್ಪೇನಿದೆ ಅಂತ? ತಪ್ಪು ಸರಿ ಪ್ರಶ್ನೆ ಅಲ್ಲ, ಯಾವ ಸ್ಥಿತಿಗೆ ಬಂದು ಕೇಳ್ತಿದ್ದಾರೆ ಅನ್ನೋದು ಪ್ರಶ್ನೆ. ಮೊದಲು ಬೆಂಕಿ ಹಚ್ಚಿದ್ದವರು, ಬೆಂಕಿ ಹಚ್ಚಿ ಅದು ದೊಡ್ಡ ಅದು ಒಂದು ಇದಾದ್ಮೇಲೆ ನೀವು ಬನ್ನಿ ನಿಮ್ ಎಕ್ಸ್ಟಿಂಗ್ವಿಷರ್ ಬೇಕು ಅನ್ನೋದ್ರಲ್ಲಿ ಅರ್ಥ ಇಲ್ಲ. ಮೊದಲನೇದಾಗ ಅವ್ರು ಶುರು ಮಾಡಿದ್ದು ಮುಂಚೆ ಪ್ರವರ್ತಕರು ಹೇಳಿದಾಗೆ 2 ದಿನದಲ್ಲಿ ಆಗುತ್ತೆ, 3 ದಿನದಲ್ಲಿ ಆಗುತ್ತೆ, ನಾನ್ ಕೊಮೆನಿ ಅವರನ್ನ ಸಾಯಿಸದೆ ರೆಜಿಮ್ ಬಿತ್ತು ಅಂತ ಅನ್ಕೊಂಡಿದ್ದು. ಅದ್ ಯಾವಾಗ ಸಫಲ ಆಗ್ಲಿಲ್ವೋ, now he is running without a plan B. ಇರಾನ್ ತನ್ನ ಕಡೆಯಿಂದ ಒಂದು ಚಿಕ್ಕದಾದ ಒಂದು ಸಂಕೇತವನ್ನು ಕೊಟ್ಟಿದೆ. ನಮ್ಮ ಹಡಗನ್ ಬಿಟ್ಟು ಒಂದು ಚಿಕ್ಕ ಸಂಕೇತ ಕೊಟ್ಟಿದೆ. ಏನ್ ಸಂಕೇತ ಕೊಟ್ಟಿದೆ ಅಂದ್ರೆ, ಐ ಆಮ್ ವಿಲ್ಲಿಂಗ್ ಟು ಬಿ ಎ ರ್ಯಾಷನಲ್ ಪಾರ್ಟಿಸಿಪೆಂಟ್ ಟು ದ ಗ್ಲೋಬಲ್ ಸೌತ್. ಇಟ್ ಈಸ್ ನಾಟ್ ಮೀ ಹೂ ಇಸ್ ಇರ್ರಾಷನಲ್. ನಾನ್ ಒಪ್ಪಂದಕ್ಕೆ ತಯಾರು. ನನ್ನ ಒಂದು 3 ಷರತ್ತು ಇದೆ. ಲಿಂಗಣ್ಣ ಅವ್ರು ಹೇಳಿದಾಗ ಒಂದು 3 ಷರತ್ತು ಇದೆ ಅವ್ರದ್ದು. ಆ 3 ಷರತ್ತು ಒಪ್ಪಿದ್ದಲ್ಲಿ ನಾನು ತಯಾರು ಅನ್ನೋ ಒಂದು ಸಂಕೇತವನ್ನು ಇರಾನ್ ಕೊಡ್ತಾ ಇದೆ. ಆದರೆ ಇಸ್ರೇಲ್ ಮತ್ತೆ ಅಮೆರಿಕ ಇನ್ನೂ ತನ್ನ ಧ್ಯೇಯಗಳನ್ನು ಸಾಧನೆ ಮಾಡಿಲ್ದರ ಕಾರಣ ಈ ಯುದ್ಧ ನಿಂತಿಲ್ಲ. ಆ ಯುದ್ಧದ ಏನಿದೆ, ಇಸ್ರೇಲ್ ಮತ್ತೆ ಇರಾನ್ದು ಹಿಂದಿನ ಒಂದು ಪ್ರೋಗ್ರಾಮ್